ನಮಸ್ಕಾರ ವೀಕ್ಷಕರೇ, ಈಗ ನೋಡ್ತಾ ಇರೋ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು. ಬಹುಶಃ ಈ ವಿಡಿಯೋವನ್ನು ಮಾಡಿದಾಗ ಅವರಿಗೆ ತನ್ನ ಸಾವಿನ ಮನೆಯ ಸಾಮೀಪ್ಯ ಇನ್ನೆಷ್ಟು ದೂರ ಇದೆ ಅನ್ನೋದು ಗೊತ್ತಿರಬಹುದು ಅನಿಸುತ್ತೆ. ನಿಮಗೆಲ್ಲ ಹೇರ್ ಕಟ್ ಮಾಡಿಸಿರೋ ದೃಶ್ಯಗಳು ಕಾಣಿಸ್ತಾ ಇದೆ. ಕೀಮೋಥೆರಪಿಯಿಂದ, ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು, ಕೀಮೋಥೆರಪಿ ಚಿಕಿತ್ಸೆಯನ್ನು ಪಡೀತಾ ಇದ್ರು. ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಇನ್ನು 2-3 ತಿಂಗಳಲ್ಲಿ ನಾನು ಈ ಭೂಮಿಯನ್ನು ಹೊರಟು ಹೋಗಬೇಕಾಗತ್ತೆ ಅಂತ. ಆದರೂ ಜೀವನೋತ್ಸವವನ್ನು ಅವರು ಯಾವತ್ತೂ ಕೂಡ ಕಳೆದುಕೊಂಡಿಲ್ಲ. ಈ ದೃಶ್ಯಗಳಲ್ಲಿ ನೋಡಿ, ಮುಖದ ಮೇಲಿನ ನಗು, ಜೊತೆಗೆ ಬದುಕಬೇಕು ಅನ್ನೋ ಉತ್ಸಾಹ, ಅಕ್ಕಪಕ್ಕದವರಿಗೂ ಕೂಡ ಸಂತಸವನ್ನು, ನಗುವನ್ನು ಚೆಲ್ತಾ ಇರೋ ರೀತಿ. ಈ ವಿಡಿಯೋ ಅದಕ್ಕೋಸ್ಕರವಾಗಿ ಈಗ ಬಹಳಷ್ಟು ವೈರಲ್ ಆಗ್ತಾ ಇರೋದು. ನಾನು ತನ್ನವರ ಜೊತೆ ಇರಬೇಕು, ತನ್ನವರೊಂದಿಗೆ ಬಾಳಬೇಕು, ಜೊತೆಗೆ ಕನ್ನಡಿಗರಿಗೆ ನನ್ನ ಪ್ರೀತಿಯನ್ನು ಹಂಚಬೇಕು ಅಂತ ಸದಾ ಬಯಸ್ತಾ ಇದ್ದ, ಸದಾ ತುಡಿತಾ ಇದ್ದಂಥ ಜೀವ ಇದು. ಹಾಗಾಗಿಯೇ ಈ ವಿಡಿಯೋದಲ್ಲಿ ನೀವು ಅಪರ್ಣಾ ಅವರ ಮುಖ ಹೇಗಾಗೋಗ್ಬಿಟ್ಟಿದೆ. ನಮಗೂ ಸಹ ಬಹುಶಃ ಈ ವಿಡಿಯೋವನ್ನು ನೋಡಿದಾಗ ಇನ್ನು ಅಪರ್ಣಾ ಅವರು ಇಲ್ಲಿಂದ ಅವರ ಪಯಣವನ್ನು ಮುಗಿಸ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ. ಆದರೆ ಅವರೊಬ್ಬರಿಗೆ ಮಾತ್ರ ಗೊತ್ತು. ಅಕ್ಕಪಕ್ಕದವರಿಗೂ ಕೂಡ ಇದರ ಯಾವುದೇ ಸೂಚನೆಯನ್ನು ಬಿಟ್ಟು ಕೊಡದ ಗಟ್ಟಿಗಿತ್ತಿ ಧೀರೆ ಹೆಣ್ಣು ಮಗಳಾಕೆ. ಅದಕ್ಕೆ ಅವರ ಪತಿ ಹೇಳಿದ್ದು, ಆಕೆ ಈ ವಿಷಯವನ್ನು ಎಲ್ಲರಿಂದಲೂ ಮುಚ್ಚಿಡೋಣ ಅಂತ. ಅಪರ್ಣಾ ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಬನಶಂಕರಿಯ 2ನೇ ಹಂತದಲ್ಲಿರೋ ಮನೆಯಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮನೆಯಲ್ಲೆಲ್ಲ ನೀರುವ ಮೌನ, ಕುಟುಂಬಸ್ಥರು ಕೂಡ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಆದರೆ ಬರೋ ಅಭಿಮಾನಿಗಳಿಗೆ ಅವರ ಪತಿ ನಾಗರಾಜ್ ಹೇಳಿದ ವಿಶೇಷ ಮನವಿ ಇದೆಯಲ್ಲ, ಅವ್ರು ಹಾಕ್ಕೊಂಡಿರೋ ಪೋಸ್ಟ್ನಲ್ಲಿದೆಯಲ್ಲ, ಆ ಮಾತುಗಳನ್ನು ಕೇಳ್ತಾ ಇದ್ದಾಗ ಎಷ್ಟು ಭಾವುಕರಾಗಬೇಕು ಅನಿಸುತ್ತೆ, ಎಷ್ಟು ದುಃಖ ಉಮ್ಮಳಿಸಿ ಬರುತ್ತೆ. ನನ್ನ ವೈಯಕ್ತಿಕ ಬದುಕಿನ ಈ ದುರ್ದೈವದ ಹೊತ್ತಿನಲ್ಲಿ ಅಪರ್ಣೆಯನ್ನು ಸ್ಮರಿಸಿರುವ ಎಲ್ರಿಗೂ ಋಣಿಯಾಗಿದ್ದೀನಿ. ಅವಳನ್ನು ಕೊನೆಯ ಸಲ ನೋಡ ಬಯಸುವವರು ಬೆಳಗ್ಗೆ 7ರಿಂದ 12 ಗಂಟೆಯವರೆಗೆ ಬನಶಂಕರಿಯ 2ನೇ ಹಂತದ ಸುಚಿತ್ರಾ ಫಿಲ್ಮ್ ಸೊಸೈಟಿಯ ಬಳಿ ಇರುವ ಅವಳಿದ್ದ ಮನೆಗೆ ಬರಬಹುದು. ದಯವಿಟ್ಟು ಬರಿಗೈಯಲ್ಲಿ ಬಂದರೆ ಹೆಚ್ಚು ಚೆನ್ನ. 2-3 ತಾಸಿರುವ ಹೂವು ಹಾರ ಬಾಡಿಯಲ್ಲಿ ಎಷ್ಟು ಕಾಲ ಅವಳು ಕಾಪಿಟ್ಟ ನನ್ನ ಮನೆ ಮನಸ್ಸುಗಳ ಸುತ್ತಲಿನ ಕಸವನ್ನು ಹೆಚ್ಚಿತಷ್ಟೇ. ಊರಿನ ಅಂದಗೆಟ್ಟೀತು. ಪ್ಲಾಸ್ಟಿಕ್ಕು, ಪಾಲಿಥೀನುಗಳು ಸುತಾರಾಮ್ ಬೇಡ ಅಂತ ಯಾವ ರೀತಿಯಾದಂಥ ಕಳಕಳಿಯ ಮನವಿಯನ್ನು ಅವರ ಪತಿ ಮಾಡಿಕೊಂಡಿರೋದು. ಅದಕ್ಕೋಸ್ಕರವೇ ಸುಚಿತ್ರ ಕೊನೆಯ ಕ್ಷಣದಲ್ಲೂ ಆಸ್ಪತ್ರೆಯಲ್ಲಿ ಗಂಡನಿಗೆ ಹೇಳಿದ್ದು, ದಯವಿಟ್ಟು ನಾನು ಯಾವ ನೋವಿನಿಂದ ಬಳಲ್ತಾ ಇದ್ದೆ, ಯಾವ ಕಾಯಿಲೆಯಿಂದ ಬಳಲ್ತಾ ಇದ್ದೆ ಅದನ್ನು ಹೇಳಿಬಿಡು ಅಂತ. ಅದಕ್ಕೋಸ್ಕರವೇ ಆಸ್ಪತ್ರೆಯಲ್ಲೇ ತನ್ನ ಪತಿ ಅವಳ ಶವದ ಮುಂದೆ ಆ ರೀತಿಯಾದಂಥ ಒಂದು ವಿಡಿಯೋವನ್ನು ಮಾಡಿಕೊಳ್ತಾರೆ. ಜನರಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಾರೆ. ಅಂದರೆ ಅವರ ಮನಸ್ಸು ಹೇಗಿರಬೇಡ. ಎಷ್ಟು ಕಾಲ ಬರೋಬ್ಬರಿ ಈ ಜನವರಿಯಿಂದ ಅಂತೂ ಅವರು ತುಂಬ ಕುಗ್ಗಿ ಹೋಗಿಬಿಟ್ಟಿದ್ರು. ಎಷ್ಟು ಹೋರಾಟ ಮಾಡಿದ್ರು. ಇದೇ ಅಪರ್ಣಾ ಅವರು, ನನಗೆ ಗೊತ್ತಾಯಿತು ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ, ಬಟ್ ಆದರೆ ನಾನು ಬದುಕಬೇಕು ಅಂತ ಹೇಳಿದರು. ಆದರೆ ವೈದ್ಯರು ಮಾತ್ರ ಹೇಳಿದ್ದು 6 ತಿಂಗಳ ಕಾಲ ಮಾತ್ರ ಬದುಕ್ತೀವಿ ಅಂತ. ಛಲಗಾತಿ, ನಾನು ಬದುಕ್ತೀನಿ ಅಂತ ಇದ್ದವಳು ಫೆಬ್ರವರಿಯಿಂದ ತುಂಬ ಹೋರಾಟ ಮಾಡಿ ಕೊನೆಯ ಕ್ಷಣದಲ್ಲಿ ಅಗಲಿಬಿಟ್ರು ಅಂತ ಅವರ ಪತಿಯೇ ಹೇಳುವಂತೆ, ಕರ್ನಾಟಕಕ್ಕೆ ನಾನು ಯಾವ ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ ಅದನ್ನು ನೀನು ಸ್ಪಷ್ಟವಾಗಿ ಹೇಳಲೇಬೇಕು. ನಾನು ಕರ್ನಾಟಕದವಳು, ಅವರಿಗೆ ಗೊತ್ತಾಗಬೇಕು ಅನ್ನೋ ಮಾತುಗಳು. ಅದಕ್ಕೋಸ್ಕರವೇ ಈ ವಿಡಿಯೋ ಹರಿದಾಡ್ತಾ ಇದೆಯಲ್ಲ. ಆ ಕೀಮೋ ಥೆರಪಿಯ ಸಂದರ್ಭದಲ್ಲೂ ಕೂಡ ಅವರು ಎಷ್ಟು ಲವಲವಿಕೆಯಿಂದ ಇದ್ದರು, ಎಷ್ಟು ಗಟ್ಟಿಗಿಟ್ಟಿಯಾಗಿದ್ದರು, ಎಷ್ಟು ನಗುತ್ತಾ ಇದ್ದರು. ತನಗೆ ಈ ರೀತಿಯಾದಂಥ ಒಂದು ಕಾಯಿಲೆ ಇದೆ ಅನ್ನೋದು ಗೊತ್ತಾಗೋದು ಬೇಡ ಅಂತ ಸಹಚರರ ಜೊತೆ, ಬಂಧು ಬಳಗದವರ ಜೊತೆ ರೀಲ್ಸ್ ಮಾಡ್ತಾ, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ, ಜೊತೆಗೆ ಎಲ್ಲರೊಳಗೆ ಒಂದಾಗ್ತಾ ಇದ್ರಲ್ಲ ಅಪರ್ಣಾ ಅವರು. ಅದಕ್ಕೋಸ್ಕರವೇ ಅಪರ್ಣಾ ಅವ್ರನ್ನ ನಾವೆಲ್ಲರೂ ಕೂಡ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಅನಿಸುತ್ತೆ. ಅವರು ನಿಜಕ್ಕೂ ಕೂಡ ಅವರ ಮಾತುಗಳು ಹರಳು ಊರದಂತೆ ಮಾತು, ಅಪ್ಪಟ ಕನ್ನಡಿತೆಯಾಗಿದ್ದರು. ಕೇಳ್ತಾ ಇದ್ದರೆ ಕೇಳ್ತಾನೇ ಇರಬೇಕು ಅನ್ನೋ ಮಾತುಗಳು ಅಪರ್ಣಾ ಅವರದ್ದು. ಬಹುಮುಖ ಪ್ರತಿಭೆ. ಜೊತೆಗೆ ಅಪರ್ಣಾಳಿಗೆ ಅಪರ್ಣಾಳೆ ಮಾತ್ರ ಸಾಟಿ ಎನ್ನುವಂತೆ ಅಪ್ಪಟ ಭಾರತೀಯ ನಾರಿಯಂತೆ ಸೀರೆಯಿಟ್ಟು ಸದಾ ಕಂಗೊಳಿಸ್ತಿದ್ದಂಥ ನಿರೂಪಕಿ ಆಕೆ. 1500ಕ್ಕೂ ಅಧಿಕ ಕಾರ್ಯಕ್ರಮಗಳಲ್ಲಿ ಆ್ಯಂಕರಿಂಗ್ ಮಾಡಿದ್ದಾರೆ. ಮುದ್ದಾಗಿ ಮಾತನಾಡ್ತಾಯಿದ್ರು. ಅಂದ ಚಂದದ ಪದಗಳನ್ನು, ಸರಮಾಲೆಗಳನ್ನು ಪೋಣಿಸಿ ನಿರೂಪಣೆಯನ್ನು ಮಾಡ್ತಾಯಿದ್ರು. ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ ಅವರ ವಾಯ್ಸ್ ಇಲ್ಲ ಅಂದ್ಬಿಟ್ರೆ ಆ ಕಾರ್ಯಕ್ರಮಕ್ಕೆ ಕಳೆಯೇ ಬರ್ತಾ ಇರಲಿಲ್ಲ. ಬಟ್ ಆದರೆ ಈಗ ವೈರಲ್ ಆಗ್ತಾ ಇರೋ ವಿಡಿಯೋಗಳನ್ನು ನೋಡಿದಾಗ ಎಲ್ರಿಗೂ ಕೂಡ ಭಾವುಕರಾಗ್ತಾ ಇರೋದು, ಎಲ್ಲರೂ ಕೂಡ ದುಃಖ ಆಗ್ತಾ ಇರೋದು, ಎಲ್ರಿಗೂ ಕೂಡ ಅಪರ್ಣಾ ಅವರು ಇನ್ನಷ್ಟು ಕಾಲ ಇರಬೇಕಿತ್ತು ಅಂತ. ಕೇವಲ 58 ವರ್ಷಗಳಿಗೆ
ತಮ್ಮ ಪಯಣವನ್ನು ಮುಗಿಸಿ ಹೊರಟು ಬಿಟ್ರಲ್ಲ ಅಂತ. ಅದಕ್ಕೋಸ್ಕರವೇ ಆ ಆಸ್ಪತ್ರೆಯಿಂದ ಹೊರಗೆ ಬರಬೇಕಾದ್ರೆ ಮಾಧ್ಯಮಗಳಿಗೆ ಹೇಳಬೇಕಾದ್ರೆ ಇದೇ ಅವರ ಪತಿ ಹೇಳಿದ್ದು. ಆಕೆ ಧೀರೆ, ತುಂಬ ಹೋರಾಡಿದ್ಲು. ನಾವೆಲ್ಲರೂ ಕೂಡ ಖಾಸಗಿ ಕ್ಷಣಗಳನ್ನು ಬಚ್ಚಿಟ್ಕೊಂಡ್ವಿ, ಹೇಳಬಾರ್ದು ಅಂತ ಇದ್ವಿ. ಇದೆಲ್ಲ ವಿಷಯವನ್ನು ಹೇಳದೆ ಹೋರಾಡಿದ್ವಿ. ಆದರೆ ಕೊನೆಯ ಕ್ಷಣದವರೆಗೂ ನಮ್ಮ ಹೋರಾಟದಲ್ಲಿ ನಾವಿಬ್ಬರೂ ಕೂಡ ಸೋತ್ಬಿಟ್ವಿ ಅಂತ. ಮನೆಗೆ ಬರೋರು ಯಾರಿಗೂ ಕೂಡ ಗೊತ್ತಾಗದ ರೀತಿಯಾಗಿ, ಜೊತೆಗಿದ್ದವರಿಗೂ ಗೊತ್ತಾಗದ ರೀತಿಯಾಗಿ ಬಾಳಿದ್ದಿದೆಯಲ್ಲ. ಅಪರ್ಣ ಅನೇಕ ಈ ಕ್ಯಾನ್ಸರ್ ಕಾಯಿಲೆಗಳಿಂದ ಬಳಲ್ತಾ ಇರೋರಿಗೆ, ಕ್ಯಾನ್ಸರ್ ಕಾಯಿಲೆಯಿಂದ ಆ ಕಾಯಿಲೆ ವಿರುದ್ಧ ಹೋರಾಡ್ತಾ ಇರೋರಿಗೆ ಒಂದು ಪಾಠವಾಗ್ತಾರೆ, ಜೊತೆಗೆ ಒಂದು ಮಾದರಿ ಆಗ್ತಾರೆ. ಅವರೆಲ್ಲರಿಗೂ ಕೂಡ ಮಾರಲಾಗಿ ನಿಲ್ತಾರೆ. ಯಾಕೆಂದರೆ ನಾವು ಇನ್ನು ಈ ಭೂಮಿಯಿಂದ ಹೊರಟು ಹೋಗ್ತಾ ಇದ್ದೀವಿ ಅನ್ನುವಾಗಲೂ ಕೂಡ ನಾವು ಈ ಕೊನೆಯ ಕ್ಷಣಗಳನ್ನು ಅಂಗೈಯಲ್ಲಿರಬೇಕಾದ ಕೊನೆಯ ದಿನಗಳನ್ನು ಯಾವ ರೀತಿಯಾಗಿ ಕಳೆಯಬೇಕು ಅನ್ನೋದನ್ನು ಅವರು ತೋರಿಸಿಕೊಟ್ಟು ಹೋಗ್ಬಿಟ್ರು. ಎಲ್ಲೂ ಆತಂಕದಿಂದ ಭಯದಿಂದ, ಜೊತೆಗೆ ಕುಗ್ಗು ಹೋಗಿ ಸಪ್ಪೆ ಮೋರೆಯನ್ನು ಹಾಕ್ಕೊಂಡು ಬಂಧು ಬಳಗದಿಂದ ದೂರಾಗಿ ಬಾಳಲೇ ಇಲ್ಲ. ಆ ಕ್ಷಣದಲ್ಲೂ ಕೂಡ ಅವರು ಅದೇ ರೀತಿಯಾಗಿ ಪ್ರೀತಿಯಿಂದ, ಅಕ್ಕರೆಯಿಂದ, ಖುಷಿಯಾಗಿ, ಲವಲವಿಕೆಯಿಂದ, ಚಿನಕುರುಳಿಯ ಹಾಗೆ ಮಾತನಾಡ್ತಾ, ಎಲ್ಲರೊಂದಿಗೆ ಪ್ರೀತಿಯನ್ನೇ ಹಂಚ್ತಾ, ನಗುವನ್ನು ಹಂಚ್ತಾ ಬಂದವರು ಅಪರ್ಣ ಅವರು. ಹಾಗಾಗಿ ಅವರು ಎಲ್ಲರಿಗೂ ಕೂಡ ಮಾದರಿ ಆಗ್ತಾರೆ. ಎಲ್ಲರೂ ಕೂಡ ಈಗಾಗಲೇ ಸಂತಾಪವನ್ನು ಸೂಚಿಸಿರೋದು ಕರ್ನಾಟಕದ CM ಇಂದ ಹಿಡಿದು ಗಣ್ಯರು, ಚಿತ್ರರಂಗದ ಕಲಾವಿದರು, ಪ್ರತಿಯೊಬ್ಬರು, ಒಬ್ಬರಲ್ಲ ಎಲ್ಲರಿಗೂ ಕೂಡ ಅತ್ಯಾಪ್ತರಾಗಿದ್ದರು. ಜೊತೆಗೆ ಅಷ್ಟೇ ಸರಳ ಸಜ್ಜನಿಕೆ, ಸುಸಂಸ್ಕೃತ ಹೆಣ್ಣು ಮಗಳು, ಅಪ್ಪಟ ಭಾರತೀಯ ನಾರಿ ಹಾಗೆ ಹಣೆ ಮೇಲೆ ಆ ರೀತಿಯಾದಂಥ ದೊಡ್ಡ ಕುಂಕುಮವನ್ನಿಟ್ಟು ಇನ್ನೊಬ್ಬರಿಗೆ ರೋಲ್ ಮಾಡೆಲ್ ಆಗಿದ್ದವರು. ಅದಕ್ಕೋಸ್ಕರವೇ ಬದುಕಿದರೆ ಅಪರ್ಣ ರೀತಿ ಬದುಕಬೇಕು ಅನ್ನೋದನ್ನು ಬಹಳಷ್ಟು ಜನ ಅವರ ಆಪ್ತರು ಹೇಳ್ತಾರೆ. ಜೊತೆಗೆ ಅವರ ಪ್ರೀತಿಯನ್ನು ಹಂಚುವ ಬಗೆ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಮಾದರಿ ಆಗ್ತಕ್ಕಂಥದ್ದು. ಆದರೆ ಈ ಥರದ ಗುಟ್ಟನ್ನು ಬಿಟ್ಟುಕೊಡದೆ ಹೋಗಿಬಿಟ್ರಲ್ಲ, ಅದೇ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಎಂತಹ ಸತತ ಸುದೀರ್ಘ ನಿರೂಪಣೆಯನ್ನು ಮಾಡಿದವರು, ಒಂದು ಕೂಡ ಇಂಗ್ಲೀಷ್ ಪದವನ್ನು ಬಳಸದೆ ನಿರೂಪಣೆಯನ್ನು ಮಾಡಿದ ಶೈಲಿ, ಪ್ರತಿಯೊಂದು ನಿರೂಪಣೆಗಳಲ್ಲೂ ಕೂಡ ಕನ್ನಡವನ್ನು ಹೇರಿಳಿತ, ಅಪ್ಸ್ ಆ್ಯಂಡ್ ಡೌನ್ಸ್ಗಳು, ಜೊತೆಗೆ ಅದನ್ನು ಕಿವಿಗೆ ಕೇಳುವಂತೆ ಮುದುವಾಗಿ ಮಾತನಾಡ್ತಾ ಇದ್ದಂತಹ ಒಬ್ಬ ನಿರೂಪಕಿ, ಕಲಾವಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಪರ್ಣ ಅವರೀಗ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಅದನ್ನು ನೆನೆದು, ಈ ಕ್ಷಣವನ್ನು ನೆನೆದು ಅವ್ರ ಪತಿ ನಾಗರಾಜ್ ವಸ್ತಾರೆ ಅಂತರೂ ಬಿಕ್ಕಿ ಅಳ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ, ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮದು ಒಂದು ಧಾರ್ಮಿಕ ಸಂಪ್ರದಾಯಗಳನ್ನು ನಾನು ಯಾರಿಗೂ ಕೂಡ ಹಂಚಲಿಕ್ಕೆ ಇಷ್ಟಪಡೋದಿಲ್ಲ. ಯಾವ ರೀತಿಯಾದಂಥ ಧಾರ್ಮಿಕ ವಿಧಿವಿಧಾನಗಳ ಮುಖಾಂತರ ಆಕೆಯನ್ನು ಕಳಿಸ್ಕೊಡ್ತೀನಿ ಅಂತಲೂ ಕೂಡ ಮಾಧ್ಯಮಗಳಿಗೆ ಹೇಳಿದ್ರು. ಇದ್ರ ಮುಖಾಂತರ ಬದುಕು ಎಷ್ಟು ಕ್ಷಣಿಕ, ನಾವು ಎಷ್ಟು ಖುಷಿಯಾಗಿ ಇರಬೇಕು ಇರುವ ಕ್ಷಣಗಳವರೆಗೂ ಅನ್ನೋದನ್ನು ಸಾರಿ ಹೋದಂಥ ಅಪರ್ಣ ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ ಕರ್ನಾಟಕಕ್ಕೆ ಅನ್ನೋದಷ್ಟೇ ನಮ್ಮೆಲ್ಲರ ಮನವಿ. ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದಗಳು.